ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನೋಡಿ ವೀಕ್ಷಕರೇ, ನೋಡ್ತಿರ್ಬೋದು ಎಷ್ಟು ದೊಡ್ಡ ಗೋಡನ್ ಅನ್ಬಿಟ್ಟು ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು ಇವೆಲ್ಲ ಪೇಪರ್. ಓಕೆನಾ? ಮತ್ತೆ ನೋಡಿ ಇಲ್ಲಿ ಫಸ್ಟ್ ಅಲ್ಲೇ ತೋರಿಸ್ಬಿಡ್ತೀವಿ ನಿಮಗೆ ಪೇಪರ್ ಅನ್ನು ಯಾಕೆ ಹೇಳ್ತೈತೆ ಮಾತ್ರ ನೋಡಿ ನೋಡಿ ಗೊತ್ತಾಗ್ತೀವಿ ಅನ್ಕೋತೀನಿ. ಇವೆಲ್ಲ ಪೇಪರ್ ನೋಡಿ ನಿಮ್ ಮುಂದೆ ಹರಿತಾ ಇದೆ ನೋಡಿ, ಗೊತ್ತಾಗತ್ತೆ ಇದೆಲ್ಲ ಪೇಪರ್. ಯಾವತ್ತೋ ನೀವು ಅನ್ಕೊಂಬಿಡಿ ಇದೆಲ್ಲ ಪಿ ಒ ಪಿ ಬಿಡಿ, ಯಾವ ಪಿ ಇಲ್ಲ ವೀಕ್ಷಕರೇ. ಮತ್ತೊಮ್ಮೆ ಹೇಳ್ತಾ ಇದೆ ನಿಮ್ಗೆ, ಇದು ಆಕ್ಚುಲಿ ಏನು ಹಿಂಗಿದೆಲ್ಲ ಮತ್ತೆ ರೆಡಿ ಮಾಡ್ತಾರೆ. 9 ಅಡಿ ಪೇಪರ್ ಗಣೇಶ ನೋಡ್ತಿರ್ಬೋದು ವೀಕ್ಷಕರೇ. ಹೈಟ್ ಕಂಪೇರ್ ಮಾಡ್ಕೊಳ್ಳಿ, ಒಂದು 5'11" ಇದ್ದೀನಿ. ಅಬ್ಸರ್ವ್ ಮಾಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಗಣೇಶ ಅನ್ಬಿಟ್ಟು. ಇನ್ನು ಆಕ್ಚುಲಿ ವೈಟ್ ಕಲರ್ ಇದೆಯಲ್ಲ, ವೈಟ್ ಕಲರಿಂಗ್ ಆಗಿಲ್ಲ, ಆ ಕಾರಣಕ್ಕೆ ಹಿಂಗಿದೆ. ಅದಾದ್ಮೇಲೆ ಇನ್ನ ಇದು ಅಷ್ಟೇ, ಎರಡು ಸಿಮಿಲರ್ ಮಾಡ್ಲೆ. ಇದು ನೋಡಿ ಸಿಮ್ಮನ್ ಮೇಲೆ ಕೂತಿರೋಂಥದ್ದು ನೋಡ್ತಿರ್ಬೋದು, ಎಷ್ಟು ಸಕ್ಕದಾಗಿದೆ ಮಾಡ್ಲಿ ಇದು ಅಂದ್ಬಿಟ್ಟು. ಇದು ನೋಡಿ ತುಂಬಾ ಯೂನಿಕ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಒಂದೇ ಪಕ್ಕದಲ್ಲಿ ಕೂರ್ಸ್ಕೊಂಡಿರೋಂಥದ್ದು ಶಿವ ಇದೆ ಆಕ್ಚುಲಿ, ಆ ಪಕ್ಕದಲ್ಲಿ ನೋಡ್ತಿರ್ಬೋದು. ಶಿವನ್ ಪಕ್ಕದಲ್ಲಿ ಇದು ಸಿಂಹ ಇರೋದು ನೋಡ್ತಿರ್ಬೋದು ನೀವು ಇಲ್ಲಿ. ಎಷ್ಟು ಸಕ್ಕದಾಗಿದೆ ಮಾಡಲ್ಲ. ಆಕ್ಚುಲಿ ನೀವು ಪಿ ಒ ಪಿ ಅಂತೀರಾ, ಪಿ ಒ ಪಿಗಿನ ಚೆನ್ನಾಗಿದೆ ಫಿನಿಶಿಂಗ್ ಆಕ್ಚುಲಿ ಹೇಳ್ಬೇಕಂತ ನಿಮ್ಗೆ. ಬಟ್ ನಿಮ್ಗೆ ಅದು ಪರಿಸರಿಗೆ ಹಾನಿ. ಬಟ್ ಇವ್ಯಾವ ಪರಿಸರಿಗೆ ಹಾನಿ ಇಲ್ಲ. ಇದು ಮಿನಿಮಮ್ ಇನ್ನೊಂದೇನು ಮಜಾ ಗೊತ್ತಾ, ಇದು ಆಕ್ಚುಲಿ ಮಿನಿಮಮ್ 3 ಅವರ್ ಕರ್ಗೋಗುತ್ತೆ ಅಂತ ಹೇಳ್ಬೋದು. ಇಷ್ಟು ದೊಡ್ಡ ವಿಗ್ರಹ. ಓಕೆನಾ?